ಅಪ್ನೆ ಎಲ್ಲ ತಮ್ಮ ಮೆಂಡ್ರು ಇನ್ನು ಕಾಣ್ತಾನೆ ಇಲ್ಲ. ಮುಗಿಸ್ಕೊಂಡು ಮನೇಶ ಏನಾದ್ರು ಹೊಂಟೋಗ್ಬಿಟ್ರೆ ಏನ್ ಕತೆ? ಓ ಇವಾಗ ಮನೇಶ ಅಲ್ಲ ಅಲ್ವೋ. ಓ ಹೋದ್ರು ನಾಯಿಂಡಳ್ಳಿ ಗಂಗಣ್ಣಳ್ಳಿ ಅಂತ ಓಡಾಡ್ಕೊಂಡಿರ್ಬೇಕು. ಮನೋದ ನೀನೊಂದ್ ಕೆಲ್ಸ ಮಾಡೋ, ಬಿಡು ರೋಹಿಣಿ. ಎಲ್ಲಾನೇ ಇರ್ಲಿ ಬಂದ್ಬಿಡಮ್ಮ. ಅಮ್ಮೋ ಎಲ್ಲಾನು ಬಂದು ಒಟ್ಟಿಗೆ ಜೀವನ ಮಾಡೋಣ ಬಂದ್ಬಿಡಮ್ಮ ಅಂತ ಫೋನ್ ಮಾಡಿ ಹೇಳ್ಬಿಡು. ಒಂದ್ರು ಬಂದ್ಬಿಡ್ತಾರತ್ಲಾಗೆ. ಏಯ್ ಸುಮ್ನೆ ನಿಂತ್ಕೋ. ಇಲ್ಲ ಇರಲ್ಲ, ಇರಬಾರ್ದು. ಏಯ್ ಸಕ್ಕರೆ ಪ್ಲಸ್ ಗುಂಗ್ರಿ ಮನೆಗೆ ಎಂಟ್ರಾಗ್ಬಿಟ್ರೆ ಎಂಥ ಡ್ರ್ಯಾಗನ್ ಪಿಕ್ಚರ್ ಇದ್ದಂಗೆ ಇರ್ತಾರೆ ಮನೆ. ಅವ್ರು ಇವ್ರು ಬಾರಿಸ್ತಾರೋ, ಬಾರ್ಸದ್ಮೇಲೆ ಇವ್ರು ಹೊಸ ಪಿಟಿ ನುಡಿಸ್ತಾರೋ. ಯವ್ವ ಹೆಂಗಿತ್ತದೋ ಏನೋ. ಎಲ್ರಿಗೂ ಖುಷಿ ಆಗ್ತಿದೆಯಲ್ವಾ? ನಮಗ್ ಖುಷಿ ಆಯ್ತದೋ ಕುಖ ಆಯ್ತದೋ. ನಾಯಿ ಬಾರಸ್ತಾರ ತೊಟ್ಟಿಗಿರೋ ನಿನ್ ಜೀವನ ಕುದುರೆ ದುಡ್ಡಿನ ತರ ನೆಟ್ಟಿಗಾದ್ರೂ ಆಗ್ಬಿಡ್ತದೆ. ಅದು ನಮಗ್ ಬೇಕಾಗಿರೋದು. ಮಗಂದು ಥಂಡಿಗಾಲದಲ್ಲಿ ಥಂಡಿ ಸ್ನಾನ ಮಾಡಿರೋ ತಂಗುವೇಲು ತರ ಕಾಣಿಸ್ತಾ ಇದೆಯಾ ಮಗನೇ? ಸಂಡಿಗೆ ಮಗನೇ ಬರ್ಲಿ ಬರ್ಲಿ. ಮಾಡು ರೋಹಿಣಿ, ಕಾಲ್ ಮಾಡು. ಇನ್ನು ಯಾವಾಗೂ ಕಾಲ್ ಮಾಡಲ್ಲ ನಾನು. ನನಗ್ ನಮ್ಮ ಅಮ್ಮ ಬಂದ್ರೆ ಸಾಕು. ನೋಡಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಒಳಗಡೆ ಜೊತೆಗ್ ಬಂದಿದ್ದಾರೆ ಅಂದ್ರೆ ಹೊರಗಡೆನೆ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಅನ್ಸುತ್ತೆ. ಕಾಂಪ್ರಮೈಸು ಇಲ್ಲ, ಕ್ಯಾಂಡಿ ಐಸು ಇಲ್ಲ. ನೀನ್ ಸುಮ್ನೆ ನಿಂತ್ಕೊಂಡ್ರೆ ಸಾಕು. ಅವ್ರ ಜೊತೆ ಏನ್ ಬಂದಿಲ್ಲ. ಬಾಗಿದ್ ಬರಸಲ್ಲಿ ಒಕ್ಕರ್ಸ್ಕೊಂಡ್ಬಿಡ್ತು ರಾವು. ಮತ್ತೆ ನೀವ್ಯಾವಾಗ ಬಂದ್ರಿ? ಮನೆಗ್ ಬಂದವಣ್ಣ ಹೇಗಿದೀನಿ ಅಂತ ವಿಚಾರಿಸೋದು ಸಂಪ್ರದಾಯ ಕಣೆ, ಸುವನ್ ಗೀತಿ. ಯಾಕಾದ್ರೂ ಬಂದ್ರು ಅನ್ನ ಹಾಗೆ ಯಾವಾಗ ಬಂದ್ರಿ ಅಂತ ಕೇಳ್ತಿದ್ಯಾ ಅಲ್ವೇ? ಸಾಧಾರಣ ನೀನ್ ಇನ್ನೂ ದವಣಿ ಹಾಕೊಂಡ್ ಓಡಾಡೋ ಜಾಮೀನಿ ಅಂದ್ಕೊಂಡಿದ್ಯಾ? ಅಲ್ಲ ಕಡೆ ಮನೇಲಿ ಒಂದ್ ಸಮಸ್ಯೆ ಇದೆ ಅಂದಿದ ತಕ್ಷಣ ಮನೆ ಬಿಟ್ಟು ಹೊಡಗಿದ್ಯಾ? ನನ್ ಮಗ ಹಾರ್ಟ್ ಪೇಷಂಟ್. ಈ ವಯಸ್ಸಲ್ಲಿ ಅವ್ನ್ ಇದನ್ನೆಲ್ಲ ಅನ್ಭವಿಸ್ಬೇಕಾ? ಇದೆಲ್ಲ ಆಗಿರೋದು ಅಲ್ಲಿ ಒಕ್ಕರ್ಸ್ಕೊಂಡ್ ನಿಂತಿದ್ದಾಳ ಒಕ್ಕರ್ ಕುಚ್ಚಿ ಅವಳಿಂದ. ಈ ಕಾರ್ ಪಾಪ ಈ ಮನೇಲಿ ಇರ್ಬಾರ್ದು ಅಂತ ಹೊರಗಡೆ ಹಾಕ್ತೆ. ಅದೇ ಇವರೆಲ್ಲ ಸೇರ್ಕೊಂಡು ನಾನೇ ತಪ್ಪು ಮಾಡಿರೋದು ಅನ್ನೋ ತರ ನನ್ನಂದ್ರೆ ನಾನೇನಂತ ಮಾಡ್ಬೇಕು? ನಾನ್ ಹೇಗೆ ಮನೇಲಿ ಇರಕ್ಕಾಗುತ್ತೆ ಹೇಳಿ? ಹಾಗಂತ ನೀನು ನನ್ ಮಕ್ಳಾಗೆ ಮನೆ ಬಿಟ್ಟು ಹೋಗ್ತೀನಿ. ಟಿವಿ ಹಿಡ್ಕೊಟ್ಟು ಎತ್ತೋರು ಕೆಣ್ಣೆ ಮೇಲೆ ಕೊಚ್ಚೋರು ಯಾರು ಇಲ್ವಾ? ಇಲ್ರ ಅದೆಲ್ಲ ಅವರೇ ಮಾಡೋದು. ಮೊದ್ಲೋಗಿ ಅಲ್ಲಿ ಕುಕ್ರು ಬನ್ನಿ ಎಮ್ಮಾರಿ. ಮತ್ತೆ ವಯಸ್ಸಲ್ಲಿ ನೀವು ದೊಡ್ಡವರು ಅಂತ ನಾನ್ ನಿಮಗ್ ತುಂಬಾ ಮರ್ಯಾದೆ ಕೊಡ್ತಾ ಇದ್ದೀನಿ. ಈ ಹಾಳಾದವಳ ಮುಂದೆ ನನ್ನನ್ನ ಹೆಮ್ಮಾರಿ ಅಂತ ಚೀಮಾರಿ ಹಾಕಿದ್ರು ಮುಂದೆ ಬಂದ್ರೆ ಏಯ್ ನಿನಗೆ ನಿನ್ ಮಗ ಎಷ್ಟು ಮುಖ್ಯನೋ ನನ್ಗೆ ನನ್ ಮಗ ಅಷ್ಟೇ ಮುಖ್ಯ ಕಣೆ. ನೋಡಿ ಮಗನ್ ಮುಖ್ಯ ನೋಡೆ. ಮೊಮ್ಮಕ್ಕಳನ್ನೆಲ್ಲ ನೋಡಿ ಮತ್ತೆ ಇವ್ನು ಎದೆ ಹಿಡ್ಕೊಂಡು ಕೂತ್ಕೊಂಡ್ರೆ ಏನೇ ಮಾಡ್ತೀಯ ನೀನು? ಸೆರಗ್ ತಿರ್ಗಿಸ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ಬೇಕು ಆಸ್ಪತ್ರೆಯಲ್ಲಿ. ಬಿಣ್ಣಾಂತೀತಿ ಕುಕ್ಕರ್ ಬರಿ ಬರೀ ಇಲ್ಲಿ ಅಂದೆ. ಅಮ್ಮ ಯಾಕಮ್ಮ ಮನೆಗೆ ಬರ್ಲಿಲ್ಲ ನೀನು? ನಿನ್ಗೂ ನಾನ್ ಬೇಡ್ಬೇಕು ಹೋದ್ನಾ? ಎಲ್ರು ನನ್ನನ್ನ ಎಷ್ಟೊಂದು ಆಡ್ಕೊಂತಿದ್ರು ಗೊತ್ತಾ? ಆಡ್ಕೊಳ್ಳೋದ್ನೆಲ್ಲ ಆಡ್ಸ್ಬಿಡ್ತೀನಿ. ಬಿಟ್ಟು ಬಿದ್ದಿದ್ದೆ ನೋಡ್ ನೀನು. ಇಲ್ರ ತಿಂಗಳಾದ್ರೂ 8,000 ರೂಪಾಯಿ ಕೊಡ್ತವನೆ ಮುಂಬಕ್ಕೆ ಉಳ್ಳಾಡಕ್ಕೆ. ನಿಂತ್ಕೊಳ್ಳೋದಕ್ಕಾಗದ ಸುಮ್ಮನೆ ಇರ್ಬೇಕಾ? ಆಯ್ತು. ನವಿಲೂರ ಮೈದಿಲೆ ಡ್ರಾಮಾ ಕ್ವೀನು ಅಕ್ವೇರಿಯಂ ಮೀನು ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟವಳೆ. ಲಕ್ಕಿ ಬರೀ ನಡುವಣೆ ಒಲಿಕೆ. ಏನಮ್ಮ ನಿನ್ಗೆ ಆರ್ತಿ ಗಿರ್ತಿ ಮಾಡಿ ಹೊರಗಡೆ ಕರಿಬೇಕಾ ಏನ? ಏ ಮನೋಜ, ನಿನ್ ಹೆಂಡ್ತಿ ನಿನ್ ಪಕ್ಕದಲ್ಲೇ ನಿಂತವಳೆ, ಕರಿ ಅವಳನ್ನ ಒಳಗಡೆ. ಏನ ನಿನ್ ಹೆಂಡ್ತಿ ಕರೀದ್ರೆ ನಿಮ್ಮ ಅಮ್ಮನ್ ಮುಖ ನೋಡ್ತಾ ಇದ್ಯಾ? ಸಕ್ಕರೆ ಸೈ ಅಂದಿರ ಅವ್ನು ಯಾವಾಗ ತಾನೇ ರೈ ಅಂದಿದ್ದಾನೆ ಲಕ್ಕಿ. ಏಯ್ ನಿನಗ್ ಸ್ವಂತ ಬುದ್ಧಿ ಇಲ್ವೇನ್ಲ? ಅವನು ನಿನ್ ಹೆಂಡ್ತಿ ಹತ್ರಕ್ ಬಾ ಅಂತ ಕರಿ. ನಿನಗೆ ಕಿವಿ ಕೇಳ್ತಿಲ್ವಾ? ಅಜ್ಜಿ ಕೂಗ್ತಾ ಇಲ್ವಾ? ಈ 5 ಡಿಗ್ರಿ ಮನೋಜನ್ ಬಾಯಿಗೆ ಬಂದ್ರೆ ನಾ ಮಾತಿಗೆ ಬೆಲೆ ಯಪ್ಪ ಆಗ್ತಿದಪ್ಪ ನನ್ ಕೈಯಲ್ಲಿ. ಇನ್ನೊಂದ್ಸಲ 5 ಡಿಗ್ರಿ ಎಸ್ ಹೇಳ್ಬಿಡಕೇ. ಯಾಕೆ ಬಂದ್ಬಿಡು. ಕಲ್ಲು ಕಲಿ ಚಪ್ಪಡಿ ಕಾಲಿ ಚಪ್ಪಲಿ ಎಲ್ಲ ತಗೊಂಡೋಗ್ಬಿಟ್ಟಿದೆ. ಹಂಗ ಕುತ್ಕೊಂಡು ಓದಿದಿ ಕಣಲೆ. ಏ ರೋಹಿಣಿ ಬಾ ಒಳಗೆ. ರಂಗ ಈ ನರಕದಲ್ಲಿ ಹೆಂಗೋಗಿದೀಯ ನೀನು? ಜನಮೇಜಯ ಮಹಾರಾಜ ಈ ಸರ್ಪಯಾಗ ಮಾಡಿದ್ನಲ್ಲಮ್ಮ, ಇಂದ್ರನ್ ಸಿಂಹಾಸನಕ್ಕೆ ಸಿಕ್ಕಾಕೊಂಡು ನರಡ್ತಾ ಇರೋ ತಕ್ಷಕನ ಹಾಗೆ ನನ್ ಸ್ಥಿತಿ. ಬದುಕೋಕೆ ಕಾರಣ ಇಲ್ಲ, ಆಯಸ್ಸೇ ಮುಗ್ದಿಲ್ಲ. ನೀನು ಸುಮ್ಮನೆ ನಿಂತ್ಕೊಳಕ್ಕೆ ಅಪ್ಪ ದಿನ ಬಂದಿರ್ಬೇಕಾ? ನೀನ್ ಸುಮ್ನೆ ಇದೆಯಾ? ನೀನ್ ಸುಮ್ನೆ ಇದೆಯಾ? ಸುಮ್ನೆ ಇರೋ ಅಂತ ಒಂದ್ 1000 ಸಾರಿ ಬರ್ಕೊಂಡಿದ್ದೀನಿ. ನನ್ ಮಾತಾ ನೀನು ಅರ್ಕುಟ್ಕ ಅನ್ನೋ ಹಕ್ಕಿ ಎಷ್ಟೇ ಗಟ್ಟಿಯಾದ ಮರಳುವೆ ಕುಟ್ಕಿ 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 ಹೊಟ್ಟೆ ಕೊಡ್ತಂತೆ. ಹಾಗೆ ಈ ಮನೆ ತುಂಬಾ ಮನಸ್ ಕುಟ್ಕರೆ ಎಷ್ಟೇ ಪ್ರಬಲನಾಗಿದ್ರು ಅವನ್ನ ದುರ್ಬಲನಾಗಿ ಮಾಡುವಂತ ಮನಸ್ಥಿತಿ, ಆ ಶಕ್ತಿ ಸಾಮರ್ಥ್ಯ ಮಾತ್ರ ನಿಮ್ಗೆಲ್ಲರಿಗೂ ಇದೆ. ನೋಡು ಇವತ್ತೆಲ್ಲ ಮುಗಿಬೇಕು ಶಾಂತಿ.
ಮನೆಗೆ ಯಜಮಾನಿ ಆಗೋ ಪ್ರಯತ್ನ ಪಟ್ಟು ಈ ಮನೆಗೆ ಯಜಮಾನನ್ನ ಕಳ್ಕೋಬೇಡ ಕಣೆ. ಈ ಯಜಮಾನನ್ ಕಳ್ಕೋಬೇಡ. ಎವರಿಗೆ ಬರ ಹೊರಗಡೆ ತಾನೇ ಅನ್ನೋತೆ. ಇವಳನ್ನ ಬಲವಂತ ಮಾಡಿ ಮನೆ ಒಳಗೆ ಕರ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅಂತೇಳಿ ಎಷ್ಟು ಧೈರ್ಯ ಇದ್ರೆ ಅವಳು ನನಗೆ ಸುಳ್ಳು ಹೇಳಿ ಇಡೀ ಮನೆಗೆ ಮೋಸ ಮಾಡ್ತಾರೆ. ಮೀನು ಮೀನು ಆತೆ ಹೋಗಿ ಒಲೆ ಮೇಲೆ ಮೊತ್ತ ಕೈನ ಬಿಸಿ ಮಾಡ್ಕೊಂಡ ಹೇಳ್ತೀನಿ. ಸುಳ್ಳು ಹೇಳಿದ್ವಿ ಮೇಲೆ ಬಾಳೆ ಆಗ್ಬಿಡ್ತೀನಿ ಇವತ್ತು. ಅಯ್ಯೋ ಅತ್ತೆ, ನೀವೇನಾದ್ರು ಹಾಗೆ ಮಾಡಿದ್ರೆ ಅವ್ರು ನಿಮ್ಮನ್ನ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಲ್ಲಿ ಒಳಗ್ ಹಾಕ್ಬಿಡ್ತಾರೆ. ಅದು ಹಾದಿ ಬೀದಿ ಅವರೆಲ್ಲ ನೋಡೋ ಹಾಗೆ ಹಾಕ್ಬಿಡ್ತಾರೆ. ಓ ನೀನ್ ಬಾಯಿ ಬಿಚ್ಕೊಂಡು ಸುಮ್ಮನಿರಮ್ಮ. ಮನೇಗ ಈ ಚಿರುಮಣಿಕೆ ನಿನ್ ಜೀವನದಲ್ಲಿ ಯಾಕೆ ಬಂದು ನನಗೆ ಯಾಕೆ ಮೋಸ ಬಂದು ಅಂತ ತಪ್ಪ ಪಾಸ್ಬಿಟ್ಟು ಕೇಳೋ. ದಿನ ಆದ್ರೂ ಒಂದ್ ಪೀಸ್ ಇಡ್ಲು ಮುಡ್ಕೊಂಡು ತಿನ್ನಕ್ಕಾಗ್ಬಾರ್ದು ಈ ನಾಯಿ ಕುನಿಗೆ. ಮನೋಜ, ಅಮ್ಮ ಹೇಳ್ದಂಗ್ ನೀನೇನಾದ್ರು ಮಾಡಿದ್ರೆ ಪೊಲೀಸರು ನಿನ್ನೇ ತಕೊಂಡ್ ಹೋಗ್ತಾರೆ. ಈ ಪಾಪಿಷ್ಟ ಅವ್ರಿಗೆ ಕಾನೂನು ಬೇರೆ ಇದೆಯಾ? ಪಾರ್ಸಲ್ ಮಾಡ್ಬಿಡ್ತೀನಿ. ಯಾಕೆ ಪೊಲೀಸ್ ಬಂದು ನನ್ನ ತಕೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ ನೋಡು. ಅಲ್ಲರಿ ಅತ್ತೆ ಬಂದಾಗಿದ್ದ ನೀವು ನನ್ನ ಮೇಲೆ ಶಂಕರನ ಕುಣಿತ ಬಿದ್ದಿದ್ದೀರಲ್ಲ, ಕೈಯಾರಿನ ಕುಟ್ಟು ಪುಳಿ ಮಾಡ್ಬೇಕಾ ಅಥವಾ ರುಬ್ಬಿ ಚಟ್ಟಿ ಮಾಡ್ಬೇಕಾ? ಏನ್ ಮಾಡ್ಬೇಕಂತ ಹೇಳಿ. ಕೋರ್ಟಲ್ಲಿ ತಪ್ಪು ಮಾಡ್ದವ್ನ ಯಾಕೆ ತಪ್ಪು ಮಾಡ್ದೆ ಅಂತ ಕೇಳ್ಬಿಟ್ಟೆ ಅತ್ತೆ ಶಿಕ್ಷೆ ಕೊಡೋದು ಅಲ್ಲ ಅತ್ತೆ. ಮೊದ್ಲು ರೋಹಿಣಿ ಅವರು ಯಾಕೆ ಸುಳ್ಳು ಹೇಳಿದ್ರು ನನ್ನ ಕೇಳಿ. ಜಸ್ಟಿಫಿಕೇಶನ್ ಫಾರ್ ದ ಜಸ್ಟಿಸ್. ವೆರಿ ಗುಡ್ ಮೀನಾ ಅವ್ರೆ. ಹೌದು, ಮೊದ್ಲು ಅವಳು ಸುಳ್ಳು ಹೇಳಿದಕ್ಕೆ ಏನ್ ಕಾರಣ ಅನ್ನೋ ತಿಳ್ಕೋಬೇಕು. ಯಾವ ಕಾರಣಕ್ಕೆ ನಮ್ಮೆಲ್ಲರ ಕಣ್ಣಿಗೆ ಮಣ್ಣೆರಚಿದ್ಲು, ಯಾವ ಕಾರಣಕ್ಕೆ ನಮ್ಮೆಲ್ಲರಿಂದ ಈ ರಸ್ತೆಗಳನ್ನ ಮುಚ್ಚಿಟ್ಲು, ನಾವೆಲ್ಲ ಏನ್ ಪಾಪ ಮಾಡಿದೀವಿ, ನಮಗೆ ಮೋಸ ಮಾಡುವಂತ ನೀಚತನ ಇವಳಿಗೆ ಯಾಕೆ ಬಂತು ಅನ್ನೋದು ನಾವು ತಿಳ್ಕೋಬೇಕು. ಈ ಮೋಸ ಮಾತು ನಾವೇ ಯಾಕೆ ಕೇಳ್ಬೇಕು? ಮಾಯಾಂಗಿನಿ ರೋಹಿಣಿ ಹೊಟ್ಟೆ ಉದಯ ದೇವ್ರಿಗೆ ಅಲಂಕಾರ ಮಾಡುವ ಹೇಳಿದೆ. ಮಲೇಷ್ಯಾದಲ್ಲಿ ನಮ್ಗಿದೆಲ್ಲ ಹೇಳ್ಕೊಟ್ಟಿಲ್ಲ ಅಷ್ಟು ಪ್ಲೀಸ್ ಅಂತ ಹೊಡಿಬೇಡಿ ಅಷ್ಟೇ. ಸೊಟ್ಟೋದಂತ ನಾನು ಇಳಿತೀನಿ ತಾನೆ. ಹೊತ್ತ ನಾನು ಎಲ್ತಿ ಜೊತೆ ಪಾಪನ ಆತೆ ಪಾಪಿನ ಹೊತ್ತು ಬೆರೆಸಿಲ್ವ ನಾನು. ಚಿನ್ನಾದ ಕುಮಾರಿ, ಯಾಕೆ ಸುಳ್ಳು ಮುಗಿದ್ದು? ನಾಲ್ಗೆ ಬಿಟ್ಟು ಹೋಗ. ಜನಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಜನಗಳನ್ನ ಕೇಳಿಸ್ಕೊ. ನಿನ್ನ ಜೀವನದಲ್ಲಿ ಈ ಶಾಂತಿ ಯಾವತ್ತೂ ಶಾಂತಿ ಕೊಡೋಲ್ಲ ಕಣೆ. ಅಶಾಂತಿನೇ ಮಾಯಾ ಮೃಗ. ಪ್ಲೀಸತ್ತೆ, ಏನೇ ಮಾತಾಡಿದ್ರು ಬಾಯಲ್ಲಿ ಮಾತಾಡಿ, ಈ ರೀತಿ ಹೊಡಿಬೇಡಿಯತ್ತೆ. ಹುಚ್ಚನಾಯ್ ಚಂಡುವ ಇಷ್ಟೊಂದು ದಪ್ಪ ಇರೋಳು ಯಾಕೆ ಇವ್ರಿಂದ ಬಿಟ್ಟಿದ್ದು ನೀನು? ಪ್ರಾರಬ್ಧನ್ ತಂದು ಆ ಮೇಕೆನೋ ತೋಕೆನೋ ಹಿಡ್ಕೊಂಡ್ಬಂದು ನಮ್ಮದೇ ನಿಲ್ಸಿದ್ ಯಾಕೆ? ತಪ್ಪನ್ನ ಸರಿ ಮಾಡೋದಕ್ಕತ್ತೆ. ಇನ್ಮುಂದೆ ಆದ್ರೂ ಎಲ್ಲ ಸರಿ ಹೋಗ್ಬೇಕು. ಸತ್ಯ ಎಲ್ರಿಗೂ ತಿಳಿಬೇಕು ಅಂತ ಹಾಗೆ ಮಾಡಿದ್ವಿ ಅಷ್ಟೇ ಅತ್ತೆ. ಅನಿಷ್ಟ ತಪ್ಪು ತಗೊಂಡ್ಬಿಟ್ಟಿಲ್ಲ ಈ ಮನೇಲಿ. ನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಶಾಂತಿ ಬೇಡ, ಶಾಂತಿ ತಪ್ಪು ಮಾಡ್ತಾ ಇದ್ಯಾ? ಬೇಡ ಶಾಂತಿ. ಮುಂದೆ ಗೊತ್ತಿಲ್ದೇ ಇರೋಳ್ನ ನನ್ನ ಬೆನ್ನ ಹಿಂದೆ ಹಾಕೊಂಡು ಜೀವನದಲ್ಲಿ ಮುಂದೆ ತಗೊಂಡ್ ಬಂದಲ್ಲ, ಅದಕ್ಕೆ ಇದೇನಾ ನಿನ್ ಗೊತ್ತಿದ್ದು ಹುಡುಗರೆ? ನೀನು ರೋಹಿಣಿನ ಹೊಡಿಬೇಕು ಅಂತಂದ್ರೆ ಜೊತೆಗೆ ಸೇರ್ಸಿ ಹೊಡಿಬೇಕು. ಆ ದಿನೇಶ ರೋಹಿಣಿ ಮಾವನ ಸತ್ಯ ನನಗೆ ಮೊದಲೇ ಗೊತ್ತಿತ್ತು. ರೋಹಿಣಿ ನನಗೆ ಹೇಳಿದ್ಲು ಈ ಸತ್ಯ ನಿನಗೆ ಗೊತ್ತಿತ್ತು. ಏನು ಒಪ್ಪಿಸ್ತಿದ್ಯಾ? ಇದೆಲ್ಲ ನಿನಗೆ ಗೊತ್ತಿತ್ತು. ಮನೋಜ, ನೀನ್ ಹೇಳ್ತಾರೋದೇನೋ ನಿಜಾನ? ಈ ಸತ್ಯ ನಿನಗೆ ಮುಂಚೆನೆ ಗೊತ್ತಿತ್ತ? ನನಗೆ ಯಾಕೋ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನುಮಾನ. ಗುಂಗ್ರಿನ ಕಾಪಾಡ್ಕೊಳಕ್ ನೋಡ್ತಾ ಇವನು. ದುರ್ಯೋಧನನ್ ಕಾಪಾಡಕ್ ನಿಂತಿರೋ ಮಹಾಭಾರತದ ಕರ್ಣಂತರ ದುಷ್ಟರಿಗೂ ಕಾವಲಿದು. ಇವನಿಗೆ ಏನಾದ್ರೂ ಇಷ್ಟು ದೊಡ್ಡ ಸತ್ಯ ಗೊತ್ತಾಗ್ಬಿಟ್ಟಿದ್ರೆ ಸಕ್ಕರೆ ಹೇಳ್ದ ಇವ್ನು ಇರ್ತಾನೆ ಇರ್ಲಿಲ್ಲ ಅಲ್ವಾ? ಸತ್ಯ ಗೊತ್ತಾದ್ರೆ ಅಮ್ಮ ಕೋಪ ಮಾಡ್ಕೋತಾರೆ ಅಂತ ನನ್ ಯಾರಿಗೂ ಹೇಳಲಿಲ್ಲ ಅಲ್ವೋ? ಅದೋನೆ ರೋಹಿಣಿನ ನಿಮ್ಮಮ್ಮ ಮನೆಯಿಂದ ಹೊರಗಾಕಿದ್ಲು. ನಾವೆಲ್ಲ ನಿನ್ನ ಎಷ್ಟೋ ಕೇಳಿದ್ವಿ, ಏನೂ ಗೊತ್ತಿಲ್ಲ ಅಂತ ಹೇಳಿ. ಈಗ ಎಲ್ಲಾ ಗೊತ್ತಿತ್ತು ಅಂತ ಈಗ ಹೇಳ್ತಾ ಇದೀಯಾ? ನೀನು ನಿಜಾನೇ ಬುಳ್ತಾ ಇದ್ದೇನೋ? ಹೇಳಿದ್ವಿ ಏನೂ ಗೊತ್ತಿಲ್ಲ ಅಂತ ಹೇಳಿ.
ಈಗ ಎಲ್ಲ ಗೊತ್ತಿತ್ತು ಅಂತ ಈಗ ಹೇಳ್ತಾ ಇದೀಯಾ? ನೀನು ನಿಜಾನೇ ಬುಗ್ಳ್ತಾ ಇದ್ದೇನೋ? ಅಮ್ಮ ಕೋಪ ಮಾಡ್ಕೋತಾರೇನಪ್ಪ ಇದರಲ್ಲಿ. ಏನು ಗೊತ್ತಿಲ್ಲ ಅಂತ ಹೇಳಿದೆ. ಓಹೋ, ಅಮ್ಮ ಕೋಪ ಮಾಡ್ಕೋತಾರೆ ಅಂತ ನೀನ್ ಸತ್ಯ ಹೇಳಿಲ್ವಾ? ಹಾಗಾದ್ರೆ ಈ ಮಾಯಾ ಜಾಲದ ಜೊತೆ ಸೇರ್ಕೊಂಡು ನೀನು ಮಾರ್ಜಾಲದ ತರ ನಡ್ಕೊಂಡಿದ್ಯಾ? ಕೈ ಮಾಡೋದಿರುತ್ತೆ. ಯಾಕೆ ಏನಾದ್ರು ಹೊಡಿತಾ ಇದ್ಯಾ? ಅಲ್ಲ ಕಡೆ ಅದೆಲ್ಲ ಮಾತಾಡ್ತಿದೀವಿ ತಾನೆ, ಸ್ವಲ್ಪ ತಾಡ್ತಾ ಇದೆ. ಹೇಗತ್ತೆ ಹೇಗ್ ಸುತ್ತಿರ್ಲಿ? ಇವಳು ಬಂದ ಮೇಲೆ ನನ್ ಮಗ ಹೀಗಾಗಿತ್ತು ನೋಡಿ ನೋಡತ್ತೆ. ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ನೀರ್ ತರ್ತೀನಿ. ನಾನ್ ನೀರ್ ಕುಡಿದ್ರೆ ಸತ್ತೋಗಲ್ಲ. ನೀನ್ ಮಾತಾಡ್ದೆ ಸುಮ್ಮನೆ ನಿಂತ್ರೆ ಸಾಕು. ಹೋಗೆ ನಿನಗೆ ಯಾಕೆ ಬೇಕಿದಲ್ಲ? ಸುಮ್ಮನೆ ನಿಂತ್ಕೊಳ್ಳೆ. ಕೈ ಹಿಡಿದು ಕರ್ಕೊಂಡ್ ಬಂದವಳು ಕೈ ಕೊಟ್ಟಾಗ ಕೈ ಸಿಕ್ಕಿದ್ದಲ್ಲ ತಗೊಂಡು ಹೊಡಿತಾರ ಸಕ್ರೆ. ನೀನ್ ಯಾಕೆ ಒಳಗ್ ನುಗ್ತೀಯಾ? ಪಿಕ್ಚರ್ ನೋಡ್ಬೇಕಷ್ಟೇ, ಸ್ಕ್ರೀನ್ ಹರ್ಕೊಂಡು ಒಳಗ್ ನುಗ್ಬಾರ್ದು. ಏನೇ ಇದೆಲ್ಲ ಸೊಸೆಯಾಗಿ ಬರೋ ಹೆಣ್ಣು ಸೀರ್ಣ ಪೂರ್ತಿ. ಆದ್ರೆ ನೀನು ಈ ಮನೆಗೆ ಹೆಜ್ಜೆ ಇಟ್ಟಿದ್ದೆ ಸುಳ್ಳಿನ ಅಡಿಪಾಯದಲ್ಲಿ. ಮಾತಲ್ಲಿ ಕೇಳಿಸಿದ್ರಲ್ಲ ಅತ್ತೆ, ಲಕ್ಕಮ್ಮನು ತುಂಬಾ ಸ್ಟ್ರಾಂಗ್ ಅಂತ ನಿಮ್ಮಮ್ಮನ ಆಗಾಗ ಹೇಳ್ತಿರ್ತಾನಲ್ಲ. ಹಲ್ಲುಗಳು ಪೂರ್ವ ಪಶ್ಚಿಮಕ್ಕೆ ಹೋಗ್ಬಿಡ್ಬೇಕು. ಹಾಳದವ್ಗೆ ಶಾಂತಿ, ಹೆಣ್ಣು ಬೆಂಕಿ ಇದ್ದಾಗೆ ಮನೆ ಬೆಳಗು ದೀಪ ಆಗ್ಬೇಕೆ ಹೊರತು ಮನೆ ಸುರಕ್ಷವಾನೆ ಆಗ್ಬಾರ್ದು. ಅಲ್ಲ ಕಣೆ, ಈ ಪಾಟಿ ಕೋಪ ನಿನ್ಗೆ ಎಣ್ಣೆಂತಾನೆ ಬಂತು ಅಲ್ಲಿಲ್ಲ. ಆದ್ರೆ ನೋವಾಗಿ ಕಲೆ ಹಾಗೆ ಮಾಡ್ಬಿಟ್ರು. ಬಾಯ್ ಬಿಟ್ಟೆ ಸುಳ್ಳು ಎಲ್ಲಿಂದ ತಂದ್ಬಿಟ್ರೆ ಸೌರಭ್ದ ಸಂತೆಲ್ ಕತ್ತಿರ್ಬೇಕು. ಸಂತೆ ಕಳ್ರು. ಹೌದು ರೋಹಿಣಿ ಅವ್ರೆ, ನಿಮ್ ನಿಜವಾಗ್ಲೂ ಮಲೇಷ್ಯಾದಿಂದಾನೇ ಬಂದಿರೋದಾ? ಹೇಳಿ ರೋಹಿಣಿ ಅವ್ರೆ, ನಿಮ್ ಊರ್ ಯಾವ್ದು? ನಿಮ್ ತಂದೆ ತಾಯಿ ಯಾರು? ಈಗ್ಲೂ ನೀವ್ ಸತ್ಯ ಹೇಳಿಲ್ಲ ಅಂದ್ರೆ ಮುಂದಕ್ಕೆ ದೊಡ್ಡ ಸಮಸ್ಯೆ ಆಗತ್ತೆ. ಅದ್ಗೆ ಈಗ್ಲಾದ್ರೂ ಏನ್ ಮುಚ್ಚಿಟ್ಟಿದ್ರು ಹೇಳ್ಬಿಡಿ. ನಾನು ಮಲೇಷ್ಯಾದಿಂದನೇ ಬಂದಿರೋದು. ನಮ್ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಊಟಿಗಳಿದ್ದೆ ನಿಜನೇ, ಅದೇ ಕೈಯಲ್ಲಿದ್ದ ಹಣ ಕಾಲ್ಗಳನ್ನ ನಿಲ್ಲೋ ಹಾಗೆ ಮಾಡ್ಲಿಲ್ಲ. ಅಷ್ಟು ಜನಗಳ ಜೊತೆ ಸೇರಿದ್ರು, ಕಲಿಬಾರ್ದು ವಿದ್ಯೆ ಎಲ್ಲ ಕಲ್ತ್ರು, ಮಾಡ್ಬಾರ್ದು ಅನಾಚಾರ ಎಲ್ಲ ಮಾಡಿದ್ರು. ಕೊನೆಗೆ ಜೊತೆದಿಂದ ಬೆಳೆಸ್ಕೊಳಕ್ ಆಗ್ದರಷ್ಟು ದೊಡ್ಡ ಕುಡ್ಕ ಆಗ್ಬಿಟ್ರು. ನನ್ ತಾಯಿ ಬದುಕಿರ್ಬೇಕಾದ್ರೇನೆ ಇನ್ನೊಬ್ಳ ಜೊತೆ ಸಂಬಂಧ ಇಟ್ಕೊಂಡು ಮನೆಗೆ ಬರ್ದೆ ಅವಳ ಜೊತೆಗೆ ಇರ್ತಿದ್ರು. ನೀನೇ ಹೀಗೆ ಇನ್ನು ನಿಮ್ಮಮ್ಮ ಹೇಗಿದ್ರು ಪುಣ್ಯಾತ್ಗಿತ್ತಿ, ಅದಕ್ಕೆ ಬೇಡ ಅಂತ ಬಿಟ್ಟು ತೊಲಗಿದ್ನೇನೋ ನಿಮ್ಮಪ್ಪ. ಶಾಂತಿ, ಅವ್ರ ತಂದೆ ಹೇಗೋ ಏನೋ, ಆದ್ರೆ ತಾಯಂದ್ರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು ಕಣೆ. ಅನಿಸುವೆ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಏನ್ ಹೇಳ್ತಾಳೋ ನೀನು ಮುಂದುವರ್ಸಮ್ಮ ನಿನ್ನ ದಂತಕತೆ ಪುರಾಣನ. ಇನ್ನೊಬ್ರು ಸೆರಗಲ್ಲಿ ನಮ್ಮಪ್ಪ ಗಂಟಾಗ್ ಕೂತಿದ್ರು. ಅದನ್ನ ಕೇಳಿದ್ ನಮ್ ತಾಯಿನ ಹೊಡೆದು ಮನೆಯಿಂದ ಆಚೆ ಹಾಕ್ಬಿಟ್ರು. ನಾನಿನ್ನು ಚಿಕ್ಕ ಹುಡುಗಿ. ಈ ಕತೆ ಯಾವ ಪಿಕ್ಚರ್ ಇಲ್ವೇ? ಏನ್ ಸುಮ್ಮನೆ ನಿಂತ್ಕೋಬೇಕಾ? ಆಯ್ತು. ಹಾಗಾದ್ರೆ ನಿಮ್ ತಾಯಿ ಮಲೇಷ್ಯಾಲೇ ಇದಾರ? ಅದ್ಗೆ ನಮ್ ತಂದೆ ಮೋಸ ಮಾಡಿದ್ರು ಅನ್ನೋ ಕೊಳದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.